ಬರ್ತು ಅಂತ ಹೇಳಿದಿ. ಹೇಳಲ್ಲ. ವಿಚಾರ ಮಾಡ್ರಿ. ಹೆಂಗ್ರಿ ನಮ್ಮ ಕಡೆ ಪದ್ಧತಿ ಹೆಂಗ್ರಿ? ಹೆಣ್ಮಕ್ಳ ಜಳಕ ಮಾಡ್ಲತ್ತ ಅಂದ್ರ ಗಣಮಗ ತೆಳಗ ಚೆಂಡ ಹಾಕಿ ಹೋಗ್ತಾನ ಒಂದೇ ಪದ್ಧತಿ. ಹೌದ್ರ? ಇಲ್ಲ ಅಂದ್ರ ಆಕಿ ಜಳಕ ಮಾಡಿ ಮುಗಿಸೋ ತಕ ದೂರ ನಿಂದಿರ್ತಾನ, ಇದು ಎರಡನೇ ಪದ್ಧತಿ. ಹೌದಾ? ಹೌದಾ? ಬಹುಶಃ ಕಣದಾಳ ಊರಾಗ ಬೇರೆ ಕಾಣ್ತದ್ರಿ. ಹೆಂಗ್ರಿ? ಹೆಂಗಸ್ರ ಜಳಕ ಮಾಡಿದ್ರೆ ಡೋಗಿ ನೋಡು ಚಟ ಇದ್ದಂಗ ಕಾಣ್ತದ ಗಂಡ ಹಾಡ. ಇವಂಗ ಹೋತಿನ ಕುಲದವದ ಇವ್. ಜಳಕ ಹೆಣ್ಮಕ್ಳ ಮಾಡ್ಲತ್ಯಾರ. ಹೌದು. ನಿನಗ ಅಲ್ಲಿ ಹೋಗು, ಅಲ್ಲಿ ಬಾದ್ಯ ಟಪಾಲದ ಹಾಕಿದ್ರನ ಇಲ್ಲ ಇಂತ ಚಟ ಬಿಟ್ಟು ಬಿಡು ಇದನ್ನ. ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿ. ಮತ್ ಯಾವ್ದ್ರಿ? ಕಲ್ಲಾಳದಿಂದ ಲೋಕ ಆಗ್ಯದ ಹೋಗೋದಮ್ಮ. ಕಲ್ಲಾಲಿಂದ ಲೋಕ ಹೇಳ್ತಾನಲ್ಲ. ಸಿದ್ದರಾಮೇಶ್ವರ ಪದ ನಾವು ಹಾಡಂಗಿಲ್ರಿ, ಅವ್ರು ಹಾಡ್ತಾರೆ ಗಂಡ ಹಾಡೋರು. ಅದಕ್ಕ ಏನಾಗ್ತದ ಅದಕ್ಕ ಏನಾಯ್ತು? ಕಲ್ಲಾನದಿಂದ ಲೋಕ ಆಗ್ಯದ. ಹೌದು ಹೌದಲ್ಲ? ಏಕಲ್ಲ ಹಜಾರ್ ನಾಮ. ಹೌದಾ? हरे हा ಆದಿಯಲ್ಲಿ ಎದ್ದಕ್ಕಿ ನನ್ನ ಹೆಣ್ಣ ಅನಾದಿಗೆ ತಾಕ್ವಾಟ್ಟಾಳ, ಅನಾದಿಗೆ ತಾಕ್ವಾಟ್ಟಾಳ ಬಣ್ಣ. ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ, ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ. ಆದಿ ಅನಾದಿ ಬಡ್ಡಿ ಬುಣಾದಿಗೆ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ. ರಜತಮ ಸತ್ವ ಮೂರು ಗುಣ, ಮೂರು ಗುಣಕ ತಾಯಿನೇ ಕಾರಣ, ಮೂರು ಗುಣಕ ತಾಯಿನೇ. ಮೂರು ಗುಣದಿಂದ ಮೂವರ್ನ ಪುಟ್ಟಿಸಿ ಮಾಡ್ಯಾಳೋ ರಕ್ಷಣ, ತಾಯಿ ಕೊತ್ತ ಮಾಡ್ಯಾಳೋ ರಕ್ಷಣ. ಮೂರು ಗುಣ ಕುಡಿಸಿ ಮೂರು ಮಂದಿನ ಮಾಡ್ಯಾಳೋ, ತಾಯಿ ಕೊತ್ತ ಮಾಡ್ಯಾಳೋ ರಕ್ಷಣ. ಜಾಹಿರತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ, ಹೋಗಿ ಹಿಡಿ ಆದಿಶಕ್ತಿ ಚರಣ. ಕಂದ ವಾಸುನ ಚಂದದ ಕವಿಗಳು ವೈರಿಗೆ ಬರಾರ ವೈರಿ ಹೊಡೆದಂಗ, ಪಡಾಡಣ ಮಾರಿ ಹೊಡೆದಂಗ. ವಾಸುನ ಚಂದದ ಕವಿಗಳು ವೈರಿ ಬರಾರ ಏಡಿಯಾಗ ಹೊಡೆದಂಗ. ಎಲ್ಲಿಗೆ ತಂದು ಬಿಟ್ಟಾರಪ್ಪ ಸುದ್ದಿ? ಬಂದ್ ಬಿಟ್ಟಾರ ನೋಡ್ರಿ, ಗಾಡಿ ಗಡ್ಡಾರ್ಗ ಎತ್ಲೈನ್ಕ ಹಿಂಗಾಗೈತೇನೆ. ಯಾವ ನಾವೊಂದು ಕೇಳುದು ಅವಂದು ಹೇಳುದು. ಏನು ಹೇಳತ್ತೇನೀಗ? ಏನು ಹೇಳ್ತಾನವ? ಹೆಚ್ಚು ಕಮ್ಮಿ ಅನ್ನಬಾರದಂದರೆ
ಶಕ್ತಿ ಸಂಬನ ಜೋಡ ಅಲ್ಲ ಅಂತ ಹೇಳ್ತಾನಿವ. ಶಕ್ತಿ ಹಾ, ಪರಮಾತ್ಮನ ಜೋಡ ಅಲ್ಲ ಅಂತ ಹೇಳತ್ಯಾರ. ಹೇಳ್ತಾನೆ ಇವ್ ಸುಮ್ಮ ಹೇಳ್ತಾನ. ಒಳಗೊಂದು ಸುದ್ದಿ ತಂದಾರ. ಏನ್ರಿ? ನಿಮ್ಮ ದ್ರೌಪದ ದೇವಿ ದೊಡ್ಡಕ್ಕಿದಳಂದ್ರ ಹೌದ್ರ? ದುರ್ಗವ್ ದ್ಯಾಮವ್ ಲಕ್ಕವ್ ಲಗಮವ್ ಕಂಟ್ಯಾಗಿನ ಕರಿಯವ. ಹಾ, ಈ ಹೆಣ್ಣು ದೇವರೆಲ್ಲ ಎಲ್ಲಿ ಹೋಗಿದ್ದು? ಹಾ, ಸೀರೆ ಕೊಡಬೇಕಾಗಿತ್ತಲ್ಲ ದುಶ್ಯಾಸನ ಸೆಳಿವಾಗ. ಹಾ. ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನಂದ್ರೆ ಕೃಷ್ಣ ಬಾಳ ದೊಡ್ಡವ ಅಂತ ಹೇಳತ್ಯಾರ. ಕನ್ನಡ ನಾವು ಹೇಳ್ತಾನಿವ. ಅದ ಕಮಿಟಿ ಅವ್ರು ಹೇಳ್ಯಾರ. ಏನಂತ? ಬಾಳ ಮಾತಾಗಿರಬಾರ್ದ ಪದ್ಯದೊಳಗ ಹೋಗಿರ್ಬೇಕಂತ ಹೇಳ್ಯಾರ. ಹೇಳ್ಯಾರ್ಲೇವ. ಅದಕ್ಕ ಹೌದು. ಕೃಷ್ಣ ದೇವರ ದೊಡ್ಡವ, ಹೌದಾ? ಮೇಲಾಗಿ ದೇವರ ಸತ್ಯಲ ಅಂತ ಹೇಳತ್ತೇನ್ರಿ. ಹೌದು ಹೌದ್ರ. ನಿತ್ಯ ಭಾಷಣ ಮಾಡೋದು ಬೇಡ, ಪದ್ಯದೊಳಗೆ ನಡೀಲಿ. ನಡಿಲೇವ. ಇದು ಹೊಲದ ಕಣದಳದವರು ಏನೇನ ಕೇಳ್ತಾರ, ಏ ಸೌಡ ಇಲ್ಲದೆ ಸಾರಿ ಹೇಳುವೆ ನೆತ್ತ ಮಂದ್ಯಾಗ. ಒಟ್ಟ ದೇವರಿಗೆ ಮಾತ್ರ ಮರಣ ಇಲ್ಲ ಅಂದಿ ಎದರಾಗ. ದೇವರ ಒಟ್ಟ ಸತ್ತಿಲ್ಲ ಅಂದಿ ತಮ್ಮ ಭೂಮಿ ತೆಲಿಮ್ಯಾಗ. ಏ ನೀ ನನಗ ಹೇಳ್ತಿ ಕರೆ ಇದರದಗದ ಬ್ಯಾರೆ ಐತಿ. ದೇವರ ಸತ್ತದ ಸುದ್ದಿ ತಗದ ಕೊಡುವೆ ಕೇಳೋ ಇನ್ ಮ್ಯಾಗ. ಒಟ್ಟ ದನಗಿ ಮಾತ್ರ ಮಾಡಬ್ಯಾಡ್ರಪ್ಪ ನಾವ. ಒಂದಾನ ಒಂದಿನ ದ್ವಾಪಾರ ಯುಗದ ಒಳಗ, ದ್ವಾಪಾರ ಯುಗ ಅಂತ್ಯ ಕಾಲ ಬಂದಿತ್ತಾವಾಗ. ಅಲ್ಲಿ ಕೃಷ್ಣ ಪರಮಾತ್ಮಗ ಸಾವ ಆಗ್ಯದಾವಾಗ. ಇವ್ರಿಗೆ ಗಾಂಧಾರಿಯ ಶ್ರಾಪ ಆಗಿ ಬಿಟ್ಟಿತ್ತಾವಾಗ. ಏ ದ್ವಾಪಾರ ಯುಗ ಅಂತ್ಯ ಆಗುವಂತ ಟೈಮದೊಳಗ ಆಗ ಏನಾಯ್ತು ಮುಂದ? ವಾ ಕೃಷ್ಣ ಇದ್ದ ಕೇಳ್ರಿ ಆಗ ಅಡವಿಯಾವಾಗ. ಒಂದ ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಮನೆಯಾಗ. ಉದ್ದ ಕಾಲ ಮಾಡಿ ಇವರ ಕೃಷ್ಣ ಮಾತ್ರ ಮನಗಿದಾಗ. ಎಳಿ ಬಿಸಿಲ ಮಾತ್ರ ಬಿದ್ದಿತ್ತಪ್ಪ ಪಾದಿನ ಮ್ಯಾಗ. ಅದೇ ಅಡವ್ಯಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಆವಾಗ. ಬ್ಯಾಟಿ ಆಡ್ಬೇಕಂತ ಬ್ಯಾಡ ಹಾದ ನಡೆದಿದ್ದಾವಾಗ. ಏ ಬ್ಯಾಡ ಹಾದ ಹೋಗುವಾಗ ಅವನ ನೆದರ ಬಿತ್ತು ಆಗ. ಆ ಬ್ಯಾಡ ನೆದರ ಬಿತ್ತ ಕೇಳ್ರಿ ಕಾಲಿನ ಮ್ಯಾಗ. ಅಲ್ಲಿ ಒಂದ ಮಾತ್ರ ಸೂಚ ತಿಳಿತ ಕೇಳ್ರಿ ಅವನಿಗ. ಕೃಷ್ಣನ ಅಂಗಾಲದೊಳಗ ಒಂದ ಪದ್ಮ ಹೊಳಿಯತ್ತೇ. ಎಳಿ ಬಿಸಿಲಿಗೆ ಮಾತ್ರ ಹೊಳಿಯತ್ತಿತ್ತು ಆಗಿನ ಗಳಿಗ್ಯಾಗ. ಆ ಹೊಳಿದು ಮಾತ್ರ ಬಿತ್ತ ಕೇಳ್ರಿ ಬ್ಯಾಡನ ಕೈಯಾಗ. ಯಾವ್ದ ಪ್ರಾಣಿ ಐತಿ ಅಂತ ತಿಳಿದು ತನ್ನ ಮನದಾಗ. ಏ ನನಗ ಬ್ಯಾಟಿ ಸಿಕ್ಕಿತ್ತಂತ ವಿಚಾರ ಮಾತ್ರ ಮಾಡಿದಾನು. ಗಿಡದ ಮರಿಗೆ ನಿತ್ತ ಬಾಣ ಬಿಟ್ಟ ಕೇಳ್ರಿ ಅವಾಗ. ಆ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ. ಕೃಷ್ಣನ ಅಂಗಾಲದೊಳಗ ಬಾಣ ಮಾತ್ರ ನಟ್ಟ ಬಳಿಕ ಅದೇ ಜಾಗದ ಮ್ಯಾಗ ಕೃಷ್ಣನ ಮರಣ ಆಗ್ಯದಾವಾಗ. ಇವರ ಗಂಡ ಹಾಡ್ತಾರ ಹೇಳ್ತಾರಪ್ಪ ಸತ್ತಿಯಲ್ಲಿದ್ರಾಗ. ನಿಮ್ಮ ಕೃಷ್ಣ ದೇವರ ಸತ್ತನ ಒಬ್ಬ ಬ್ಯಾಡನ ಕೈಯಾಗ.
ಇದು ಅಲದ ದ್ರೌಪದನ ಸುದ್ದಿ ನನಗ ಹೇಳತಿ ಹೌದಲ್ಲ ಏ ಸೀರೆ ಮಾತ್ರ ಕೊಟ್ಟ ನಂದಿ ದ್ರೌಪದ ದೇವಿ ಆಗ ಹೆಣ್ಣ ದೇವ್ರ ಎಲ್ಲಿ ಹೋಗಿದ್ದು ಅಂದಿ ಆವಾಗ ಕೃಷ್ಣ ಸೀರೆ ಬಿಟ್ಟನಂದ್ರ ದೊಡ್ಡವಂತ ಅಂತಿ ನನಗ ಹೇಳ್ತಾನೆ ವಾ ಕೃಷ್ಣ ಸೀರೆ ಬಿಡ್ಬೇಕಾದ್ರ ಹಂಗ ಬಿಟ್ಟಿಲ್ಲ ಜಗದಾಗ ಹಿಂದ ಒಬ್ಬಗ ಸೀರೆ ಕೊಟ್ಟಳ ದ್ರೌಪದ ದೇವಿ ಆವಾಗ ನಿಮ್ಮ ದುರ್ವಾಸ ಋಷಿ ಜಳಕ ಮಾಡ್ತಿದ್ದ ಹೊಳೆಯ ನೀರ ಕೇಳಿ ಹೊಳೆಯ ನೀರಾಗ ಏ ಜಳಕ ಮಾತ್ರ ಮಾಡ್ತಿದ್ದ ಕರೆ ದಗದ ಒಂದ ಬ್ಯಾರೆ ಏತ್ತು ಏನಾಯ್ತು ಮುಂದ ಏ ಅವನ ಕೈಪ ಹರ್ಕೊಂಡ ಹೋಗಿತ್ತ ಒಳಗ ಒಟ್ಟ ದಿಗಂಬ್ರಿಯಾಗಿ ಕೂತಿದ್ದಪ್ಪ ಒಳಗ ನೀರಾಗ ದ್ರೌಪದಿ ಎದ್ದಕ್ಕೆ ತನ್ನ ಗೆಳತ್ಯಾರನ್ನ ಕರ್ಕೊಂಡು ಎಲ್ಲಿ ಹೋಗ್ತಾಳ ಏ ಅದೇ ನದಿ ಜಳಕಕ್ಕೆ ಹೋಗಿ ನಿತ್ತಾಳ ಆವಾಗ ದೊಡ್ಡ ಮಹಾತ್ಮರ್ನ ನೋಡ್ತಾಳಪ್ಪ ನೀರಿನ ಒಳಗ ಕಾಲ ಬಿದ್ದ ಆಶೀರ್ವಾದ ತಗೋಬೇಕಂದಾಳ ಮನದಾಗ ಏ ಬಾಳೋ ತನಕ ಅಲ್ಲೇ ಹಾಕಿ ನೀರಿನ ದಂಡ್ಯಾಗ ನಿಂತಿದಾಳು ಏನ್ ಮಾಡ್ತಾಳ ಏ ದುರ್ವಾಸ ಋಷಿ ಎದ್ದ ಬರವಲ್ಲ ನೀರಿಂದ ಹೆಂಗ ಬರ್ತಾನಪ್ಪ ಪಕ್ಕ ದಿಗಂಬ್ರಿ ಆಗಿದ್ದ ಅವಾಗ ನೀರಂದ ಹೊರಗ ಬಂದ್ರ ಮಾನ ಇವಂದ ಹೋಗತ್ತೆ ತನ್ನ ಶರೀರ ಮ್ಯಾಲಿನ ಮೋಹ ಬೆಟ್ಟ ಹೇಳ್ಯಾನಾವಾಗ ತಾಯಿ ನನ್ನ ಕೈಪ ಗಪ್ಪ ಆಗ್ಯದ ನೀರಿನ ಒಳಗ ಮ್ಯಾಲ ಎದ್ದ ಬರೋ ಪರಿಸ್ಥಿತಿ ಎಲ್ಲವ ನನಗ ತಾಯಿ ಎಲ್ಲವ್ವ ನನಗ ಏ ಎಷ್ಟ ಕೇಳಿ ದ್ರೌಪದ ದೇವಿ ಒಂದ ದಗದ ಮಾಡತಾಳು ಏನಂತವಾ ಏ ಹುಟ್ಟಿರುವಂತ ಸೀರಿ ಹರದ ಬೆಟ್ಟಳ ನೀರು ಅದನ್ನ ಕೈಪ ಮಾಡಿ ಕಟ್ಕೊಂಡು ಬಂದ ನಿತ್ತು ಅವಾಗ ಕೈಪ ಮಾಡಿ ಕಟ್ಟಗೊಂಡ ನೀರಿಂದ ಹೊರಗ ಬಂದ ಬಾಗ ಏನ್ ಮಾಡ್ತಾಳ ಹೊರಗೆ ಒಂದ ಮಾತ ಮಾತ್ರ ಹೇಳ್ಯಾನಪ್ಪ ದ್ರೌಪದ ದೇವಿಗ ಚೋಟಿ ಸೀರೆ ಕೊಟ್ಟ ನನ್ನ ಮಾನ ಕಾದಿ ಅಂದ್ಮ್ಯಾಗ ಒಂದ ಕೋಟಿಯಾಗಿ ಮಾನ ಕಾಯ್ಲಿ ಅಂದು ಆವಾಗ ಏನ ಕೊಟ್ಟದ ಸೀರೆ ನನಗ ಹೊಳ್ಳಿ ನೀನು ಕೂಡಲಾಕ ನಿಮ್ಮ ಅಪ್ಪನ ಗಂಟ ಏನ ಕೊಟ್ಟಿಲ್ಲ ನನಗ ಎದ್ರ ನಾನು ಸೀರೆ ಕೊಟ್ಟನ ಕೇಳೋ ತಮ್ಮ ನಿಮ್ಮ ಅಪ್ಪಗ ಎಲ್ಲಿಗೆ ಬಂದದ್ರಿ ಸುದ್ದಿ ಬಂದೈತ್ ನೋಡ್ರಿ ದ್ರೌಪದಿ ತನ ಸೀರೆ ಕೊಡಬೇಕಾದ್ರೆ ಹಂಗ ಕೊಟ್ಟಿಲ್ಲ ಹೌದು ಮತ್ತ ದುರ್ವಾಸ ಋಷಿ ಕೂತಿದ್ದಲ್ಲ ಒಳಗ ನೀರಾಗ ಅವಾಗೆಲ್ಲಿ ಹೋಗಿದ್ರಿ ಗಂಡ ದೇವ್ರ ಹೋಗಿ ದೋತ್ರಾರಿ ಹರಿದು ಕೊಡ್ಬೇಕಾಗಿತ್ತಲ್ಲ 3 ಮಂದಿ ಕಣದಾಳ ಲಕ್ಷ್ಮಣ ನೀ ಇದ್ದಿಲ್ಲ ಹೋಗಿ ನೀರೇ ಕೊಡ್ಬೇಕಾಗಿತ್ತು ಒಳಗ ಹೌದು ಹೋಗಿ ಕೊಡ್ಬೇಕಾಗಿತ್ತಲ್ಲ ಯಾವಾಗ ಚೋಟಿ ಸೀರೆ ಕೊಟ್ಟಾಳ ನೋಳೆ ಹಾ ಅವಾಗ ಒಂದು ಮಾತು ಹೇಳ್ಯಾನವ ಏನಂತವಾ ಒಂದ ಚೋಟಿ ಸೀರೆ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ ಹೌದು ನಿನ್ನ ಮಾನ ಹೋಗುವಾಗ ಏನಾಗ್ತಿತ್ತು ಇದ ಒಂದ ಚೋಟಿ ಸೀರೆ ಹೋಗಿ ಒಂದು ಕೋಟಿಯಾಗಿ ನಿನ್ನ ಮಾನ ಕಾಯ್ಲಿ ಆಶೀರ್ವಾದ ಮಾಡಿದ ಹೌದು ಹೌದಲ್ವ ಮತ್ತ ಪರಮಾತ್ಮ ದೊಡ್ಡ ವಿದ್ಯಲ್ಲ ಹಾ ದೊಡ್ಡವ್ರಲ್ಲ ಕೊಡ್ಬೇಕಾಗಿತ್ತು ದುರ್ವಾಸ ಋಷಿ ಸೀರಿ ಅಲ್ಲೇ ಕೊಡ್ತಾನ ತಂಗಿ ಕೊಡ್ಲಾಕ ಬರಂಗಿಲ್ಲ ಇವ್ರು 5 ಮಂದಿ ದ್ರೌಪದಿಗಳು ಗೆಳತಿಯರು ನದಿ ಸ್ಥಾನಕ್ಕೆ ಹೋಗಿದ್ರು ಹೌದು ಅವ್ರು ಅರಿವಿ ಹೊರಗಿಟ್ಟು ಜಳಕ ಮಾಡ್ತಿದ್ರು ಹೆಣ್ಮಕ್ಳು 5 ಮಂದಿ ಹೌದು ಇವ್ರು ಕೆಟ್ಟು ಬಂದ ಪರಮಾತ್ಮ ಏನ್ ಮಾಡ್ತಾನು ಕೊಳಲು ಊದಿದತ್ತ
ಇವು ಎಲ್ಲ ಸೀರೆ ತಗೊಂಡು ಕದ್ದು ಹೋಗ್ಯಾನ ಮಗ ಅವ. ಸೀರೆ ಕದ್ದು ಹೋಗ್ಯಾನು ಕೊಳಲು ಓದಾಂಡ್ಲೆ ಸೀರೆ ಹೋಗಿ ಗಿಡದಾಗ ಕೂತು ಅಂತ ಹೇಳಿದಿ. ಹೇಳಲ್ಲ. ವಿಚಾರ ಮಾಡ್ರಿ. ಹೆಂಗ್ರಿ ನಮ್ಮ ಕಡೆ ಪದ್ಧತಿ ಹೆಂಗ್ರಿ ಹೆಣ್ಮಕ್ಳ ಜಳಕ ಮಾಡ್ಲತ್ರ ಅಂದ್ರ ಗಣಮಗ ತೆಳಗ ಚೆಂಡ ಹಾಕಿ ಹೋಗ್ತಾನ ಒಂದನೇ ಪದ್ಧತಿ. ಹೌದ್ರ ಇಲ್ಲ ಅಂದ್ರ ಆಕಿ ಜಳಕ ಮಾಡಿ ಮುಗಿಸೋ ತಕ್ಕ ದೂರ ನಿಂದಿರ್ತಾನ ಇದು ಎರಡನೇ ಪದ್ಧತಿ. ಹೌದಾ ಹೌದಾ ಬಹುಶಃ ಕಣದಾಳ ಊರಾಗ ಬೇರೆ ಕಾಣ್ತದ್ರಿ. ಹೆಂಗ್ರಿ ಹೆಂಗಸ್ರ ಜಳಕ ಮಾಡಿದ್ರೆ ಡೋಗಿ ನೋಡು ಚಟ ಇದ್ದಂಗ ಕಾಣ್ತದ ಗಂಡ ಹಾಡ. ಇವಂಗ ಹೋತಿನ ಕುಲದವದ ನೀವು. ಏಯ್ ಜಳಕ ಹೆಣ್ಮಕ್ಳು ಮಾಡ್ಲತ್ಯಾರ. ಹೌದು ನಿನಗ ಅಲ್ಲಿ ಹೋಗು ಅಲ್ಲಿ ಬಾದ್ಯ ಟಪಾಲದ ಹಾಕಿದ್ರನ ಇಲ್ಲ ಇಂತ ಚಟ ಬಿಟ್ಟು ಬಿಡು ಇದನ್ನ. ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ. ಮತ್ ಯಾವ್ದ್ರಿ ಏಕ ಅಲ್ಲಾರದಿಂದ ಲೋಕ ಆಗ್ಯದ ಹೋಗೋದಮ್ಮ. ಏಕಲ್ಲಿಂದ ಲೋಕ ಹೇಳ್ತಾನಲ್ಲ. ಸಿದ್ದರಾಮೇಶ್ವರ ಪದ ನಾವು ಹಾಡಂಗಿಲ್ರಿ, ಅವ್ರು ಹಾಡ್ತಾರೆ ಗಂಡ ಹಾಡೋರು. ಹೌದು ಹೌದು ಅದಕ್ಕ ಏನಾಗ್ತದವ ಆಯ್ತು ಅದಕ್ಕ ಏನಾಯ್ತು ಏಕ ಅಲ್ಲಾನದಿಂದ ಲೋಕ ಆಗ್ಯದ. ಹೌದು ಹೌದಲ್ಲ ಏಕಲ್ಲ ಹಜಾರ್ ನಾಮ. ಹೌದಾ ಸಿದ್ದರಾಮೇಶ್ವರನು ನೀನ ಅಲ್ಲಾನು ನೀನ. ಪರಮಾತ್ಮನು ನೀನ ಪರಮಾತ್ಮನು ನೀನ ಅಲ್ಲಾನು ನೀನ. ಎಲ್ಲಾನು ನೀನ. ಆದ್ರೆ ಜರ ಒಳಗ ಸಂಶಯ ಬರ್ತದ್ರಿ ಇದ್ರೊಳಗ. ಹೆಂಗ್ರಿವಾ ಪರಮಾತ್ಮನು ನೀನ ಹೌದ ಅಲ್ಲಾನು ನೀನ. ಹೌದ ಒಟ್ಟು ದೇವ್ರೊಬ್ಬ ನಾಮ ಹಲವಾರು ಬಂದಾವತ್ ಹೇಳ್ದಿ. ಹೌದು ಹೌದಲ್ಲ. ಈಗ ಪರಮಾತ್ಮನು ನೀನ ಅಲ್ಲಾನು ನೀನ ಅಂತ ಹೇಳ್ದಿ. ಹೌದು ಒಬ್ಬ ದೇವ್ರಿದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಜಗತ್ತಿನೊಳಗ. ಹೌದು ಒಂದೇ ದೇವರಿಗೆ ಪೂಜೆ ಆಗ್ಬೇಕಾಗಿತ್ತಲ್ಲ. ಒಂದ ತರ ಆಗ್ಬೇಕಾಗಿತ್ತ. ಒಂದೇ ತರನ ಆಗ್ಬೇಕಾಗಿತ್ತು. ಈಗ ಅಲ್ಲಾನ ಪೂಜೆನ ಬೇರೆ, ಹೌದಲ್ಲ ಪರಮಾತ್ಮನ ಪೂಜೆನ ಬೇರೆ. ನೀನ ಹೇಳಿದಿ ಏಕಲ್ಲ ಹಜಾರ್ ನಾಮ. ದೇವ್ರಿರಾವ್ ಒಬ್ಬನ. ಮತ್ ದೇವ್ರು ಒಬ್ಬ ಇದ್ದಂದ್ರ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಬಡಿಬೇಕ. ಮೂರ ಬಟ್ ವಿಭೂತಿ ಹಚ್ಚಬೇಕ. 3 ಎಳಿ ಬಿಲ್ವ ಪತ್ರಿ ಬೇಕ. ಹಣಿ ಮ್ಯಾಲ ಕುಂಕುಮ ಬೇಕ. ಏನ ಇದು ಪರಮಾತ್ಮನ ಗುಡಿಯಾಗ ಹೋಗ್ಬೇಕಾದ್ರ. ಏನ ಅಲ್ಲಾನ ದರ್ಗಾದಾಗ ಹೋಗ್ಬೇಕಾದ್ರೆ ಮಸೂದಿ ಒಳಗ್ ಹೋಗ್ಬೇಕಾದ್ರೆ ಬರೇ ನವಲಗರಿ ಪುಚ್ಚ ಆ ಅಲ್ಲಾನ ಮ್ಯಾಗ ಗಲಿಪ ಅವಂಗ ಗಂಟಿಲ್ಲ ಬರೇ ಊದ್ ಹಾಕ್ತಾರ. ಮತ್ತ ಎಲ್ಲಾ ದೇವ್ರು ಒಂದೈತಂದ್ರ ಅಲ್ಲಾಗ ಯಾಕೆ ಕುಂಕುಮ ಹಚ್ಚಂಗಿಲ್ಲ, ಪರಮಾತ್ಮಗೆ ಯಾಕೆ ಹಚ್ತೀರಿ? ಏನ ದೇವ್ರ ಪರ್ಕ್ ಆಗ್ಯಾವ, ಏನ ಭಕ್ತರ ಪರ್ಕ್ ಆಗ್ಯಾರ, ಏನ ಗಂಡ ಹಾಡವ್ ನೀ ಪರ್ಕ್ ಆಗ್ಯಾವ? ಇವ್ ಮೊದಲ ಫರ್ಕ್ ಆಗ್ಯಾನ. ಐಲಿ ಕಡೆ ಈ ಕಡೆ ಏನ್ ಆಗೇತ್ರಲ್ಲ ಫರ್ಕ್ ಆಗ್ಯಾನ. ನೀವು ಎದಕ್ಕಪ್ಪ ಅಂದ್ರ ಇದಕ್ಕ ಬರೇ ನಿತ್ತ ಹೇಳುದ್ರಿ. ನಿತ್ತ ಹೇಳೋದಕತೆ ಹೇಳುದಕ್ಕ ಅದಕ್ಕೆ ಇರ್ಲಿ ಗಜಿಗೊಮ್ಮಿ ಅದು ಹೆಂಗಾಗ್ಯದಪ್ಪ ಅಂದ್ರ ಒಬ್ರು ಏನ್ ಮಾಡ್ತಿದ್ರಿ ಹಿರಿಯರ